ಒಂದೆರಡು ಮತಗಳು ಅಂದ್ರೆ ಓಕೆ, ಇಟ್ಸ್ ಓಕೆ. ಬಟ್ 11 ಮತಗಳು ಆತ್ಮಸಾಕ್ಷಿ ಮತಗಳು ಈ ಕಡೆ ಬಂದಿದ್ಯಾ ಅಂತ. ಬಂದಿದ್ದು JDS 4 ಬಂದಿದೆ, ಇಲ್ಲಿ ಸುಮಾರು 7 7 ಅಥವಾ ಬಂದಿರ್ಬೋದು. ಹಾಕಿದ್ದು ನಿಜ ಹತ್ರ ಏನು ಪ್ರಶ್ನೆ ಇಲ್ಲ. ಇನ್ನು ನೋಡೋಣ, ಒಂದು ಸ್ವಲ್ಪ ದಿವಸ ನಂತರ ಬರ್ತೇವೆ ಹೊರಗಡೆ, ಯಾಕೆ ಹಾಕಿರು, ಯಾರು ಹಾಕಿರು, ಏನು ಹಾಕಿರು ಅಂತ ಗೊತ್ತಾಗುತ್ತೆ. ವೇಟ್ ಮಾಡೋಣ. ಬಟ್ ನಿಮ್ಮೊಳಗೆ ಸರ್, ಈಗ PU ಮೋಹನ್ಗೂ ಕೂಡ 29 ಬಂದಿದ್ದಾರೆ, ಅವ್ರಿಗೂ 30 ಅಸೈನ್ ಆಗಿತ್ತಂತೆ. ಅವ್ರು ವಿನಯ್ ಕಾರ್ತಿಕ್ಗೆ ಹಾಕಿದ್ದಾರೆ ಒಬ್ರು ಶಾಸಕರು ಅಂತ. ನಿಮ್ಮೊಳಗೂ ಕೂಡ ಈ ಥರದ್ದು ನಡೆದಿದೆ? ಇಲ್ಲ ಅವರು 29 ಅಲಾಟ್ ಆಗಿತ್ತು ಅವ್ರಿಗೆ, ಮೋಸ್ಟ್ಲಿ 29 ಇತ್ತು ಅವರಿಗೆ. ಸೊ ಹೀಗಾಗಿ ನಮ್ಮಲ್ಲಿ ಯಾವುದೂ ಹೋಗಿಲ್ಲ, ಹೋದರೂ ನಮ್ಮಲ್ಲೇ ಇದೆ, ಅದೇನು ಹೊರಗಡೆ ಹೋಗಿಲ್ಲ ಅಲ್ವಾ, ನಮ್ಮಲ್ಲೇ ಇದೆ. ಈಗ ಇಡೀ ರಾಜ್ಯಸಭೆ ಚುನಾವಣೆಗಳಲ್ಲಿ ದೇಶಾದ್ಯಂತ ಬಿಜೆಪಿ ಟ್ಯಾಕಲ್ ಮಾಡಿದೆ ಪ್ರತಿಪಕ್ಷ, ರಿವರ್ಸ್ ಆಗಿದೆ ಇಲ್ಲಿ. ಬಟ್ ರಿವರ್ಸ್ ಆಗಿದೆ ಅಂತ ಬಿಜೆಪಿಗೆ ಒಂದು ಮೆಸೇಜ್ ಸರ್ ಕರ್ನಾಟಕದಿಂದ? ಖಂಡಿತ ಮೆಸೇಜ್ ಹೋಗುತ್ತೆ. ಸೊ ಆಗಿದ್ದು ಒಂದು ಕಾಂಗ್ರೆಸ್ಗೆ ಒಂದು ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಈ ಚುನಾವಣೆ ಮೂಲಕ. ಈಗ ಒಂದೆರಡು ಮತಗಳು ಅಂದ್ರೆ ಓಕೆ, ಇಟ್ಸ್ ಓಕೆ. ಬಟ್ 11 ಮತಗಳು ಆತ್ಮಸಾಕ್ಷಿ ಮತಗಳು ಈ ಕಡೆ ಬಂದಿದ್ಯಾ ಅಂತ. ಬಂದಿದ್ದು JDS 4 ಬಂದಿದೆ, ಇಲ್ಲಿ ಸುಮಾರು 7 ಅಥವಾ ಬಂದಿರ್ಬೋದು. ಹಾಕಿದ್ದು ನಿಜ ಹತ್ರ ಏನು ಪ್ರಶ್ನೆ ಇಲ್ಲ. ಇನ್ನು ನೋಡೋಣ, ಒಂದು ಸ್ವಲ್ಪ ದಿವಸ ನಂತರ ಬರ್ತೇವೆ ಹೊರಗಡೆ, ಯಾಕೆ ಹಾಕಿರು, ಯಾರು ಹಾಕಿರು, ಏನು ಹಾಕಿರು ಅಂತ ಗೊತ್ತಾಗುತ್ತೆ. ವೇಟ್ ಮಾಡೋಣ. ಬಟ್ ನಿಮ್ಮೊಳಗೆ ಸರ್, ಈಗ PU ಮೋಹನ್ಗೂ ಕೂಡ 29 ಬಂದಿದ್ದಾರೆ, ಅವ್ರಿಗೂ 30 ಅಸೈನ್ ಆಗಿತ್ತಂತೆ. ಅವ್ರು ವಿನಯ್ ಕಾರ್ತಿಕ್ಗೆ ಹಾಕಿದ್ದಾರೆ ಒಬ್ರು ಶಾಸಕರು ಅಂತ. ನಿಮ್ಮೊಳಗೂ ಕೂಡ ಈ ಥರದ್ದು ನಡೆದಿದೆ? ಇಲ್ಲ ಅವರು 29 ಅಲಾಟ್ ಆಗಿತ್ತು ಅವ್ರಿಗೆ, ಮೋಸ್ಟ್ಲಿ 29 ಇತ್ತು ಅವರಿಗೆ. ಸೊ ಹೀಗಾಗಿ ನಮ್ಮಲ್ಲಿ ಯಾವುದೂ ಹೋಗಿಲ್ಲ, ಹೋದರೂ ನಮ್ಮಲ್ಲೇ ಇದೆ, ಅದೇನು ಹೊರಗಡೆ ಹೋಗಿಲ್ಲ ಅಲ್ವಾ, ನಮ್ಮಲ್ಲೇ ಇದೆ. ಈಗ ಇಡೀ ರಾಜ್ಯಸಭೆ ಚುನಾವಣೆಗಳಲ್ಲಿ ದೇಶಾದ್ಯಂತ ಬಿಜೆಪಿ ಟ್ಯಾಕಲ್ ಮಾಡಿದೆ ಪ್ರತಿಪಕ್ಷ, ರಿವರ್ಸ್ ಆಗಿದೆ ಇಲ್ಲಿ. ಬಟ್ ರಿವರ್ಸ್ ಆಗಿದೆ ಅಂತ ಬಿಜೆಪಿಗೆ ಒಂದು ಮೆಸೇಜ್ ಸರ್ ಕರ್ನಾಟಕದಿಂದ? ಖಂಡಿತ ಮೆಸೇಜ್ ಹೋಗುತ್ತೆ. ಸೊ ಆಗಿದ್ದು ಒಂದು ಕಾಂಗ್ರೆಸ್ಗೆ ಒಂದು ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಈ ಚುನಾವಣೆ ಮೂಲಕ. ಈಗ